ಕಳೆದ ಒಂದು ವಾರದಿಂದ ಬೆಂಗಳೂರು ನಗರದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಬೆಂಗಳೂರು ನಗರದ ಸಂಚಾರದ ಟ್ರಾಫಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾಧ್ಯಮದಲ್ಲಿ ತುಂಬ ಚರ್ಚೆ ನಡೀತಾ ಇದೆ. ಮತ್ತು ನನಗೆ ಒಂದು ಆಶ್ಚರ್ಯ ಮತ್ತು ಸಂತೋಷ ಕೂಡ ಹೌದು. ನಮ್ಮ ಸ್ನೇಹಿತರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಶಾಸಕರು ತೇಜಸ್ವಿ ಸೂರ್ಯರವರು ಬೆಂಗಳೂರು ನಗರದ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಸಾಕಷ್ಟು ಆಸಕ್ತಿ ತಗೊಂಡು ಮಾತನಾಡಿದರು. ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದರು. ಮತ್ತು ಅವರ ಪಕ್ಷದ ಕಚೇರಿಯಲ್ಲೋ ಎಲ್ಲೋ ಒಂದು ದೊಡ್ಡ ಪ್ರೆಸೆಂಟೇಷನ್ ಕೂಡ ಮಾಡಿದರು. ನನಗೆ ತುಂಬ ಸಂತೋಷ. ಯಾಕಂದರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ ಯಾರೇ ಇರಲಿ, ನಮ್ಮ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ, ಚರ್ಚೆ ಮಾಡುವ ಸಂದರ್ಭದಲ್ಲಿ ಇದು ಬೆಂಗಳೂರು ನಗರಕ್ಕೆ ಲಾಭ ಆಗುತ್ತೆ ಹೊರತು ಇದರಿಂದ ಯಾವುದು ನಷ್ಟ ಆಗಬಾರ್ದು, ಆಗೋದಿಲ್ಲ. ಆದರೆ ನನಗೆ ಆಶ್ಚರ್ಯ ಯಾಕೆ ಅಂದರೆ, ನಮ್ಮ ತೇಜಸ್ವಿ ಸೂರ್ಯ ಅವರು ಮೊದಲ ಬಾರಿಗೆ ತಮ್ಮ ಕೋಮುವಾದಿ ಅಜೆಂಡಾವನ್ನು ಬಿಟ್ಟು ಹಿಂದೂ ಮುಸಲ್ಮಾನ್ ಅಂತ ರಾಜಕೀಯ ಮಾಡ್ತಾ ಇದ್ದಿದ್ದವರು ಹಲಾಲು, ಹಿಜಾಬು, ಹರಾಮು, ಜಟ್ಕಾ ಅನ್ನು ಬಿಟ್ಟು ಎಂಥ ಸಂದರ್ಭದಲ್ಲಿ, ಯಾಕಂದರೆ ಅವರ ಒಂದು ದೊಡ್ಡ ರೆಕಾರ್ಡೇ ಇದೆ, ಯಾವ ಸಂದರ್ಭದಲ್ಲಿ ಕೋಮುವಾದಿ ವಿಷವನ್ನು ಕಾರ್ತಾ ಇದ್ರು ಅಂದರೆ, ಯಾರು ಇರ್ತಾರೋ ಯಾರು ಸತ್ತೋಗ್ತಾರೋ, ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ, ನಿಮಗೂ ಗೊತ್ತಿರಲಿಲ್ಲ, ಇವತ್ತು ಇದ್ದೀವಿ ನಾಳೆ ಇರ್ತೀವೋ ಇಲ್ವೋ, ಅಂಥ ಸಂದರ್ಭದಲ್ಲಿ ತಮ್ಮ ಕೋಮುವಾದಿ ಅಜೆಂಡಾವನ್ನು ಒಂದು ದೊಡ್ಡ ಮಟ್ಟದಲ್ಲಿ ವಿಷವನ್ನು ಕಾರಿ ಆವಾಗ ಒಂದು ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಮಾಡಿದವರು. ಅಂಥವರು ಇವತ್ತು ಅದನ್ನು ಬಿಟ್ಟು ಬದಲಾವಣೆಯಾಗಿ ಬೆಂಗಳೂರು ನಗರದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದು ಶ್ಲಾಘನೀಯ. ಅದು ಆದರೆ ಇದು ಕಂಟಿನ್ಯೂ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಅವ್ರಿಗೆ. ಮತ್ತೆ ವಾಪಸ್ ನೀವು ಬಿಟ್ಟು ಅಲ್ಲಿಗೆ ಹೋಗ್ಬೇಡ್ರಿ, ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ, ಟೀಕೆ ಮಾಡಿ. ಸರ್ಕಾರಕ್ಕೆ ಟೀಕೆ ಮಾಡ್ತೀರಾ, ಸಂತೋಷ. ತಪ್ಪಿದ್ರೆ ನಾವು ತಿದ್ಕೋತೀವಿ, ನೀವು ತಪ್ಪು ಹೇಳಿದರೆ ನೀವು ಸರಿ ಮಾಡಿಕೊಳ್ರಿ. ಆದರೆ ಇದೇ ಟ್ರ್ಯಾಕಲ್ಲಿ ಹೋಗಿ ಅಂತ ನಾನು ಹೇಳ್ತಾ, ಅವರು ನಮ್ಮ ಸರ್ಕಾರದ ಮೇಲೆ ಏನು ಆಪಾದನೆ ಮಾಡಿದ್ದಾರೆ ಅಂದರೆ, ಬೆಂಗಳೂರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನಮ್ಮ ಸರ್ಕಾರ ಯಾವುದೇ ಕಾಳಜಿಯನ್ನು ವಹಿಸ್ತಾ ಇಲ್ಲ, ಯಾವುದೇ ಕಾರ್ಯಕ್ರಮಗಳನ್ನು ಹಾಕಿಲ್ಲ, ಯಾವುದೇ ಪ್ರಗತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ನಮ್ಮ ಸರ್ಕಾರದಿಂದ ಆಗ್ತಾ ಇಲ್ಲ ಅಂತ ಅವ್ರು ಹೇಳ್ತಾರೆ. ತೇಜಸ್ವಿ ಸೂರ್ಯ ಅವರಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಅತಿ ಹೆಚ್ಚು ಟೀಕೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಾರದ ಒಂದು ಕಾರ್ಯಕ್ರಮ, ಅದೇನು ಗ್ಯಾರಂಟಿ ಕಾರ್ಯಕ್ರಮ, ಅದರಲ್ಲಿ ಒಂದೇ ಒಂದು ಸ್ಕೀಮ್, ಶಕ್ತಿ ಸ್ಕೀಮ್ ಅಂತ ಏನಿದೆಯಲ್ಲ, ಆ ಶಕ್ತಿ ಸ್ಕೀಮಿನ ಪರಿಣಾಮ ಏನಿದೆ ಅಂದರೆ, ಅವ್ರು ಅರ್ಥ ಮಾಡ್ಕೋಬೇಕು, 48 ಲಕ್ಷ ಡೈಲಿ ಟ್ರಿಪ್ಸು BMTC ಬಸ್ಸಲ್ಲಿ ಇವತ್ತು ನಡೀತಾ ಇದೆ. ಅವರ ಸರ್ಕಾರದ ಅವಧಿಯಲ್ಲಿ 33 ಲಕ್ಷ ಡೈಲಿ ಟ್ರಿಪ್ಸ್ ಇತ್ತು BMTC, ಇವತ್ತು 48 ಲಕ್ಷ ಆಗಿದೆ. ಅಂದರೆ 15 ಲಕ್ಷ ಡೈಲಿ ಟ್ರಿಪ್ಸು BMTCಯಲ್ಲಿ ಹೆಚ್ಚಾಗಿರೋದು ಯಾವ ಸರ್ಕಾರದಿಂದ, ಯಾವ ಸರ್ಕಾರದ ಕಾರ್ಯಕ್ರಮದಿಂದ? ಕಾಂಗ್ರೆಸ್ ಪಕ್ಷದ ಸರ್ಕಾರದ ಕಾರ್ಯಕ್ರಮದಿಂದ ಆಯಿತು. ಮೆಟ್ರೋ ಬಗ್ಗೆ ಭಾಳ ಕಾಳಜಿ ವಹಿಸ್ಕೊಂಡು ತೇಜಸ್ವಿ ಸೂರ್ಯ ಅವರು ಮಾತನಾಡ್ತಾ ಇದ್ದಾರೆ, ಸಂತೋಷ. ಆದರೆ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ,
ಅವರ ಕಾಲದಲ್ಲಿ ಮೆಟ್ರೋವಿನ ರೈಡರ್ಶಿಪ್ ಆಗಿದ್ದು 6 ಲಕ್ಷ. ಇವತ್ತು ನಮ್ಮ ಕಾಲದಲ್ಲಿ 10 ಲಕ್ಷ ಜನ ಮೆಟ್ರೋ ರೈಡರ್ಶಿಪ್ ಮಾಡ್ತಾ ಇದ್ದಾರೆ. ಒಂದು ಬೆಂಗಳೂರು ನಗರದ ನಮ್ಮಲ್ಲಿ ಏನು ಪ್ರಮಾಣ ಇದೆ, ಇಷ್ಟು ದೊಡ್ಡ ನಗರಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಜನಸಂಖ್ಯೆಗೆ ಸುಮಾರು 15,000 ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ ಇರಬೇಕಾಗುತ್ತೆ. ಅಂದರೆ ಎಫೆಕ್ಟಿವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಆ ಕಡೆ ನಾವು ಮೂವ್ ಆಗಬೇಕು ಅಂತ. ವರ್ಲ್ಡಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಎನಿ ಸಿಟಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಒತ್ತು ಕೊಡ್ತಾ ಇರ್ತಕ್ಕಂಥ ಸಿಟಿ ಅಂದರೆ 70% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡ್ಕೋಬೇಕು, 30% ಜನ ತಮ್ಮ ಪ್ರೈವೇಟ್ ವೆಹಿಕಲ್ ಹೋದರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಅಂದರೆ ಇವತ್ತು ನಾವು 50-50ಯಲ್ಲಿದ್ದೀವಿ. 50% ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡ್ತಾರೆ, 50% ಜನ ತಮ್ಮ ಖಾಸಗಿ ವಾಹನಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಗುರಿ ಏನಾಗಬೇಕು ಅಂದರೆ ಈ 50 ಇರೋದು 70-80ಕ್ಕೆ ತಗೊಂಡು ಹೋದರೆ ಆವಾಗ ಸಿಟಿಯನ್ನು ನಾವು ಟ್ರಾಫಿಕ್ ಪ್ರಾಬ್ಲಮ್ನ ನಾವು ಎಲ್ಲೋ ಒಂದು ಕಡೆ ಒಂದು ಇದು ಮಾಡ್ಬೋದು. ಆದರೆ ನಾನು ಕೇಳೋದು ಬಯಸೋದು ಸೂರ್ಯರವರಿಗೆ, ತಮ್ಮ ಸರ್ಕಾರ ಇದ್ದಾಗ ಇದರ ಬಗ್ಗೆ ಗಮನ ಕೊಟ್ಟಿದ್ರ? ತಮ್ಮ ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರ? ಡಬಲ್ ಮಾಡೋಣ ಬನ್ನಿ ಅಂತ ನೀವು ಒಂದು ಕರೆ ಕೊಟ್ಟಿದ್ರ? 7,000 ಇರೋದು ಬಸ್ಸಸ್ನ 6,000 ಇದ್ದಿದ್ದು ಔಟ್ ಟೈಮಲ್ಲಿ 15,000 ಮಾಡೋಣ ಅಂತ ಏನಾದರೂ ಒತ್ತಡ ಹಾಕಿದ್ರ? ನಿಮ್ಮ ಸರ್ಕಾರಕ್ಕೆ BJP ಸರ್ಕಾರ ಇತ್ತು, ನೀವೇ ಸಂಸದರಾಗಿದ್ರಿ, ನಿಮ್ಮದೇ ಕೇಂದ್ರ ಸರ್ಕಾರ ಇತ್ತು, ನೀವು ಮಾಡಿಲ್ಲ. ಇವತ್ತು ನಾವು ಈಗಾಗಲೇ ನಾವು ಬಂದ ನಂತರ 4,500 ಬಸ್ಸಸ್ಸಿನ ಪ್ರೊಕ್ಯೂರ್ಮೆಂಟ್ ಶುರು ಮಾಡಿದ್ದೇವೆ. ಆ್ಯಡ್ ಮಾಡ್ತೀವಿ, 4,500 ಬಸ್ಸಸ್ ಆ್ಯಡ್ ಮಾಡ್ತೀವಿ. ಇದರಲ್ಲಿ 7,000 ಇರೋದು ಫ್ಲೀಟ್ಗೆ 4,500 ಬಸ್ಸಸ್ ಈಗ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. EV ಬಸ್ಸಸ್ಸು ಇದೆ. 2,000 ಕಂಡಕ್ಟರ್ಸನ್ನು ನಾವು ರೆಕ್ರೂಟ್ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ನಂತರ. ನಿಮಗೆ ಮಾಡೋಕ್ಕೆ ಬರ್ತಾ ಇರಲಿಲ್ವೇ? ರಿಸರ್ವೇಷನ್ ಬಗ್ಗೆ ಅಷ್ಟು ಗಲಾಟೆ ಮಾಡಿ ಏನೇನೋ ಮಾಡಿದಿರಿ ಆವಾಗ ಮೀಸಲಾತಿ ಬಗ್ಗೆ. ಇದು ನಿಮ್ಮ ಗಮನಕ್ಕೆ ಬಂದಿಲ್ವಾ? ಕಂಡಕ್ಟರ್ಸ್ ಬೇಕಾಗಿದೆ BMTCಗೆ ರೆಕ್ರೂಟ್ ಮಾಡಬೇಕು ಅಂತ. ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡ್ತಾಯಿದ್ರಿ ನೀವು?